ಡಿಕೆ ಎಚ್ಡಿಕೆ ನಡುವೆ ಬಹಿರಂಗ ಚರ್ಚೆಯ ಸಮರ ನಡೀತಾ ಇದೆ. ಡಿಕೆ ಶಿವಕುಮಾರ್ ಹಾಗೆ ಎಚ್ಡಿ ಕುಮಾರಸ್ವಾಮಿ ನಡುವಿನ ಬಹಿರಂಗ ಚರ್ಚೆಯ ಸಮರ. ಡಿಕೆಗೆ ನನ್ನ ಬಗ್ಗೆ ಮಾತನಾಡೋ ಯೋಗ್ಯತೆ ಇಲ್ಲ ಅಂತ ಎಚ್ಡಿಕೆ ತಿರುಗೇಟು. ನಿನ್ನ ಕಾರಣದಲ್ಲಿ ಏನಾದ್ರೂ ಮಾಡಿದ್ರೆ ಬಂದ್ ಹೇಳು, ನಂದೇನ್ ಹುಳುಕಿದೆ, ನಿಂದೇನ್ ಹುಳುಕಿದೆ ಹೇಳು. ಇದು ಎಚ್ಡಿಕೆ ಬಹಿರಂಗ ಆಹ್ವಾನಕ್ಕೆ ಡಿಕೆ ಶಿವಕುಮಾರ್ ಅವರ ತಿರುಗೇಟು. ನೋಡಿ, ಬಹಿರಂಗವಾಗಿ ಇಬ್ಬರು ನಾಯಕರು ಹೇಳಿಕೆಗಳನ್ನ ಕೊಡ್ತಲೇ ಇದ್ದಾರೆ. ಏನೇನ್ ಮಾತನಾಡಿದ್ರು ಹಾಗಾದ್ರೆ ಬನ್ನಿ ನೋಡೋಣ. ಏನ್ ಬಹಿರಂಗ ಚರ್ಚೆ ಮಾಡ್ತಾರೆ? ಯಾವ ಬಹಿರಂಗ ಚರ್ಚೆ ಇಲ್ಲಿ ಯಾರ ಪಾಪ ಹಿಡ್ಕೊಂಬಂದಿರುವ ಇಷ್ಟು ಕತೆ ಈಗ ಏನೇನು ಮಾಡ್ತಾವ್ರೆ ಅಂತ ಹೇಳಿ ತಾವರೆಕೆರೆತ ಬಹಿರಂಗ ಚರ್ಚೆ ಅವ್ರ ಜೊತೆ ಮಾಡೋಕ್ಕಾಗತ್ತಾ? ಮಾತಾಡೋ ಯೋಗ್ಯತೆ ಇಟ್ಕೊಂಡಿದ್ದಾರೆ ಬಹಿರಂಗ ಚರ್ಚೆ ಅವ್ರ ಜೊತೆಲಿ. ದುಡ್ಡು ಹೊಡೆಯ ಕೆಲಸ ಮಾಡಲಿಲ್ಲ ನಾವು. 189 ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದೆ, ನೀವೆಷ್ಟು ಮಾಡಿದ್ದೀರಪ್ಪ? ಪಬ್ಲಿಕ್ ಶಾಲೆ ಘೋಷಣೆ ಮಾಡಿದೆ, ಇದೇ ಇವ್ರ ಜೊತೆಲೆ ಸರ್ಕಾರ ಮಾಡಿ. ಪ್ರತಿನಿತ್ಯ ಆದಂಥದ್ದು 2,000 ಪಬ್ಲಿಕ್ ಶಾಲೆ ಮಾಡ್ತೀವಿ, 10,000 13,000 ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಬರೀ ಇದೇ ನಡೀತಿದೆ 2 ವರ್ಷದಿಂದ. ನೀವೆಷ್ಟು ಕಾರ್ಖಾನೆ ತಂದಿದ್ದೀರಿ? ಯಾವ್ಯಾವ ಟ್ರಸ್ಟ್ ಲಾಭ ಆ ಕೆಲಸಕ್ಕೆ ನೀವು ಇರೋದಿಲ್ಲಿ. ಪಟ್ಟಿ ಸೀರೀಸ್ ಆಫ್ ಪಟ್ಟಿ ಕೊಡ್ತೀನಿ ಧಾರವಾಹಿ. ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಆ 10 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಿದ್ನಲ್ಲ, ಯಾವುದಾದ್ರು ಒಂದು ಕ್ಲಸ್ಟರ್ನ ನೀವ್ಯಾದರೂ ಜಿಲ್ಲೆಯಲ್ಲಿ ಮಾಡಿದ್ದೀರಾ? ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡಿದ್ರೆ ಇದ್ದಿದ್ದು 14 ತಿಂಗಳು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು. ಚರ್ಚೆ, ವಾದ, ವಿವಾದ ಇವೆಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು. ನೀನೇನಾದ್ರು ಮಾಡಿದ್ದೀನಿ, ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ, ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದರೆ, ನಿನ್ನ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂದರೆ ಬಂದು ಹೇಳಪ್ಪ. ಕಮಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್. ಜನ ನಿನ್ಗೆ ಓಟ್ ಕೊಟ್ಟಿದ್ದಾರೆ ತಾನೆ, ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿದೆ ತಾನೆ. ಕಮ್ ಲೆಟ್ ಅಸ್ ಫೇಸ್. ಪಬ್ಲಿಕ್ ಮುಂದೆ ಉತ್ತರ ಕೊಡು. ನೀನು ಬರೀ ಇಟ್ ಅಂಡ್ ರನ್ ಮಾಡೋದಲ್ಲ. ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಇಟ್ ಅಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ. ಅಸೆಂಬ್ಲಿ ಅದೇನೋ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಾರಲ್ಲ, ಇದೆಲ್ಲ ಅಲ್ಲ. ಪ್ಲೀಸ್ ಕಮ್, ಬನ್ನಿ. ಏನೇನು ಅವಮಾನ ಏನಾಗೋದಿಲ್ಲ. ಬರಲಿಲ್ವಾ ಸಾತ್ತೂರ್ಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ? ನೆನಪಿದ್ಯಾ? ಸೊ ವಿಲ್ ಫೇಸ್. ಕಮಾನ್, ಪಬ್ಲಿಕ್ ಏನು ಮಾಡಿದ್ಯಾ ನೀವು ಹೇಳೋ, ನಾವು ಹೇಳಿದ್ವಿ. ನಂದೇನು ಉಳುಕಿದೆ ತೆಗಿ, ನಿಂದೇನಿದೆ ತೆಗಿಯೋಣ, ನಾನೇನು ಮಾಡಿದ್ದೀನಿ ತೆಗಿಯೋಣ, ನೀನೇನು ಮಾಡಿದ್ಯಾ ಮಾತಾಡೋಣ. ತೆಗಿಲಿ, ಬಿಚ್ಚಲಿ ರೀ. ಯಾರು ಬೇಡ ಅಂತಾರೆ? ಬಿಚ್ಚಲಿ. ಎಷ್ಟೋ ಜನ ಏನೇನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ. ಬಿಚ್ಚಲಿ, ಈಗೂ ಬಿಚ್ಚಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ, ಬಿಚ್ಚಲಿ. ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ಎದುರೋ ಮಗ ಅಲ್ಲ, ಅದನ್ನ ತಿಳ್ಕೊಳ್ಳಿ. 2.5 ವರ್ಷದ ನಂತರ ನಮ್ಮ ಸರ್ಕಾರ ಬರುತ್ತೆ ಅಂತ ಎಚ್ಡಿಕೆ ಹೇಳಿಕೆ ಕೊಟ್ಟಿದ್ರಲ್ಲ, ಇದಕ್ಕೆ ಡಿಸಿಎಂ ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಇಂತಹ ಡೈಲಾಗ್ ಎಷ್ಟು ಸಲ ಹೇಳ್ತೀರಾ ಅಂತ ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಎಚ್ಡಿಕೆ ನಾಯಕತ್ವದಲ್ಲಿ ಎಷ್ಟು ಸ್ಥಾನಗಳಿಗಿಳಿತು? 2023ರ ಚುನಾವಣೆಯಲ್ಲಿ ಜೆಡಿಎಸ್ 18 ಸ್ಥಾನ ಪಡೆದುಕೊಳ್ಳುತ್ತೆ, 18 ಸ್ಥಾನಕ್ಕಿಳಿಯುತ್ತೆ. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ 8 ಸ್ಥಾನಗಳಿಗೆ ಇಳಿಯುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ನಾನು ಎಲ್ಲೂ ಕ್ರಾಂತಿ ಹೇಳಿಲ್ಲ. ನನಗೆ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ನಿಮ್ಮೆಲ್ಲರ ಶುಭ ಹಾರೈಕೆಯಲ್ಲಿ ಏನೋ ಕುಮಾರಸ್ವಾಮಿ ಮುಗಿದೇ ಹೋದ ಅಂತ ಅನ್ಕೊಂಡಿದ್ರು. ಮತ್ತೆ ಭಗವಂತನ ಆಶೀರ್ವಾದ ಗಟ್ಟಿಮುಟ್ಟಾಗಿ ಬಂದಿದ್ದೇನೆ, ಇದ್ದೀನಿ ನಿಮ್ಮ ಮುಂದೆ. ನನಗೆ ವಿಶ್ವಾಸ ಇದೆ, ಈ ಜನ, ಕರ್ನಾಟಕ ರಾಜ್ಯದ ಜನ ಇವತ್ತೇನು ಬೇಸತ್ತು ಹೋಗಿದ್ದಾರೆ, ದಿನಕ್ಕೆ ಕಾಯ್ತಾವ್ರೆ ಯಾವಾಗ ಬರುತ್ತೆ ಚುನಾವಣೆ ಅಂತ ಹೇಳಿ. ನನಗೆ ಆ ವಿಶ್ವಾಸ ಇದೆ. ಭ್ರಾಂತಿ 2.5 ವರ್ಷದ ನಂತರ ಅವ್ರ ಸರ್ಕಾರ ಬರುತ್ತೆ ಕಾಯಿರಿ ಅಂತ. ನೋಡಪ್ಪ, ಇವೆಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್ಗಳು. ಈಗ ಎಷ್ಟು ಕಿಳಿತು ಇವ್ರ ಲೀಡರ್ಶಿಪ್ ಅಲ್ಲಿ? 18 ಕಿಳಿತು. ನೆಕ್ಸ್ಟ್ ಇವ್ರ ಲೀಡರ್ಶಿಪ್ ಅಲ್ಲಿ 8 9 ಇಳಿತದೆ. ಇವೆಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್ಗಳು. ಈಗ ಎಷ್ಟು ಕಿಳಿತು ಇವ್ರ ಲೀಡರ್ಶಿಪ್ ಅಲ್ಲಿ? 18 ಕಿಳಿತು. ನೆಕ್ಸ್ಟ್ ಇವ್ರ ಲೀಡರ್ಶಿಪ್ ಅಲ್ಲಿ 8 9 ಇಳಿತದೆ. ಇನ್ನು ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಯಾವುದೂ ಇಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಇದು ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆ. ಮೊನ್ನೆ ಅವರು ಸಿದ್ದರಾಮಯ್ಯ ಅವರು ಕೊನೆ ಘಟ್ಟದಲ್ಲಿದ್ದಾರೆ ಅನ್ನುವಂತಹ ಮಾತು ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಅದರ ಬೆನ್ನಲ್ಲೇ ಇವತ್ತು ಮೈಸೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಈಗಿನ ಪರಿಸ್ಥಿತಿಗೆ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ. ನಾಯಕತ್ವ ವಿಚಾರವಾಗಿ ಹೇಳಿದ ಮಾತಿಗೆ ಈಗಲೂ ಬದ್ಧ. ನನ್ನ ಹೇಳಿಕೆಗೆ ನಾನು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದೇನೆ ಅಂತ ಯತೀಂದ್ರ ಹೇಳಿದ್ದಾರೆ. ಕ್ರಾಂತಿ ಸಾಧ್ಯತೆ
ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ನವೆಂಬರಲ್ಲಿ ಇರುವಂಥ ಕ್ರಾಂತಿ ಬಗ್ಗೆ ಏನು ಮಾತನಾಡ್ತಿರಲ್ಲ ಅದೆಲ್ಲ ಊಹಾಪೋಹ. ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಸರಿ, ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ನವೆಂಬರಲ್ಲಿ ಇರುವಂಥ ಕ್ರಾಂತಿ ಬಗ್ಗೆ ಏನು ಮಾತನಾಡ್ತಿರಲ್ಲ ಅದೆಲ್ಲ ಊಹಾಪೋಹ. ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಸರಿ, ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ನವೆಂಬರಲ್ಲಿ ಇರುವಂಥ ಕ್ರಾಂತಿ ಬಗ್ಗೆ ಏನು ಮಾತನಾಡ್ತಿರಲ್ಲ ಅದೆಲ್ಲ ಊಹಾಪೋಹ. ಆ ಥರ